ಬರಲಿ ಗಣೇಶ್ ಬರಲಿ ಆಲ್ರೆಡಿ ಕ್ಲೀನ್ ಇತ್ತು ಅಂದರೆ ಹೋಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸುಂಕಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂಥ ಮೈದಾಡಿ ಗುಡ್ಡ. ಇದು ಮೈದಾಡಿ ಅಂದರೆ ಒಂದು ವ್ಯೂ ಪಾಯಿಂಟು, ಪ್ರವಾಸಿಗರಿಗೆ ಒಂದು ಸುಂದರವಾದ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರವಾಸಿ ತಾಣ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲೇ ಇರುತ್ತೆ, ಪ್ರಕೃತಿಯೂ ಅಷ್ಟೇ, ಮತ್ತು ಇಲ್ಲಿನ ಪರಿಸರ ಯಾವ ಥರ ಇದೆ ಅಂತ ಅದನ್ನಾದರೂ ನೋಡ್ಕೊಂಡು ಆದರೂ ಪ್ರವಾಸಿಗರು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದರೆ ಹೇಳಿದ್ರೆ ಇಲ್ಲಿ ಬಂದಾಗ ತಿಂದ ತಟ್ಟೆ, ಕುಡಿಯೋದು ಬಿಯರ್ ಬಾಟ್ಲು, ಪ್ರತಿಯೊಂದು ಬಾಟ್ಲನ್ನು ಕುಡಿದ್ರೆ ಒಂದು ಸೈಡಲ್ಲಿ ಹಾಕುವಂಥ ಕೆಲಸನೂ ಮಾಡಲ್ಲ, ಅಲ್ಲಲ್ಲಿ ತೆಗೆದು ಬೀಸಾಡೋದು. ಕೆಳಗಡೆ ಸಾಧಾರಣ ಒಂದು 200 ಅಡಿ ಪ್ರಪಾತ ಇರೋದು. ಪ್ರತಿಯೊಂದೂ ಅಷ್ಟೇ ಈ ಭಾಗದಲ್ಲಿ. ಅಂದರೆ ಇವತ್ತು ನಮ್ಮ ಕಳಸದ ಕೆಲವೊಂದು ಹೋಮ್ ಸ್ಟೇಗಳ ಮಾಲೀಕರು ಕೂಡ ಮತ್ತು ಜೀಪು ಮಾಲೀಕರು ಕೂಡ ಕೆಲವು ನಮ್ಮ ಕೈ ಜೋಡಿಸಿದ್ದಾರೆ. ಮತ್ತು ಅದೇ ರೀತಿ ಇದು ಏನು ಟೂರಿಸಮ್ ಡೆವಲಪ್ಮೆಂಟ್ ಸಮಿತಿ ಕೂಡ ಮಾಡ್ಕೊಂಡಿದ್ದಾರೆ. ಆ ಸಮಿತಿಯವರು ಕೂಡ ನಮ್ಮ ಜೊತೆ ಇದ್ಕೊಂಡು ಈ ಒಂದು ಏನು ಕಸ ಕಡ್ಡಿಗಳನ್ನೆಲ್ಲ ಎರ್ಕುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಈ ಥರ ಒಂದು ಕೆಲವೊಂದು ಸಂಘಟನೆಗಳಿದ್ದರೆ ಇದಕ್ಕೊಂದು ಸ್ವಲ್ಪ ಕೈ ಜೋಡಿಸಿದರೆ ಇನ್ನಷ್ಟು ನಮ್ಮ ಪರಿಸರ ಸ್ವಲ್ಪ ಉಳಿಬೋದು ಅಂತ ನನ್ನ ಅನಿಸಿಕೆ. ಬಟ್ ಪ್ರವಾಸಿಗರಿಗೆ ಒಂದು ನಮ್ಮ ಕಿವಿ ಮಾತು, ದಯವಿಟ್ಟು ಪ್ರವಾಸಕ್ಕೆ ಬರ್ತೀರಾ, ಬಂದಾಗ ಒಂದು ಸುಂದರವಾದ ಒಂದು ದೃಶ್ಯಗಳನ್ನು ನಾವು ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋದರೆ ಎಷ್ಟೋ ಚಂದ. ಇಲ್ಲಿ ಬಂದು ಕುಡಿಯೋದು, ಹುಚ್ಚಾಟ ಮಾಡೋದು, ಬೈಕಲ್ಲಿ ರೈಡಿಂಗ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಅಪ್ಪಿ ತಪ್ಪಿ ಕೆಳಗಡೆ ಹೋದರೆ ಅವನು ವಾಪಸ್ ಬರೋದು ಡೌಟೇ. ಯಾಕಂದರೆ ಆ ಥರ ಒಂದು ಪರಿಸ್ಥಿತಿ ಆಗಬಾರ್ದು ಈ ಘಟನೆಯಲ್ಲಿ. ಎಷ್ಟೋ ಜನ ಪ್ರವಾಸಿಗರಿಗೆ ಗೊತ್ತಿರಲ್ಲ ಇಲ್ಲಿನ ಸಮಸ್ಯೆಗಳು. ದಯವಿಟ್ಟು ಅದಕ್ಕೊಂದು ಇಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ದಯವಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅರಣ್ಯ ಇಲಾಖೆ ಆಗಲಿ, ಮತ್ತು ನಮ್ಮ ಏನು ಟೂರಿಸಮ್ ಡೆವಲಪ್ಮೆಂಟ್ ಸಮಿತಿಯವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಸ್ವಲ್ಪ ಒತ್ತಡ ಹಾಕಿದರೆ ಅಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗ್ಬೋದು ನನ್ನ ಪ್ರಕಾರದಲ್ಲಿ. ಇವತ್ತೇನೋ ಅವರು ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಆದಷ್ಟು ಬೇಗ ಮಾಡಲಿ ಅಂತ ಹೇಳ್ತಾ, ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ. ಅದೇನಾಯ್ತು ಫೆಬ್ರವರಿ ಮಾರ್ಚಲ್ಲಿ ಮಾಡಿದ್ರು, ಜನ ಯಾರು ಬರ್ಲಿಲ್ವಾ? ಅವನು ಇವ್ರು ಮಾಡ್ತಿದ್ದವ್ರಿಗೆ ಇಂಟ್ರೆಸ್ಟ್ ಅವ್ನು 2 months ಇತ್ತಲ್ವಾ ಗೇಟ್ ಅವಾಗ. ಇಲ್ಲಿಗೂ ಮಾಡಿದ್ರು ಅಲ್ಲಿಗೂ. ಫಸ್ಟ್ ಆಫ್ ಆಲ್ ಇಲ್ಲಿ ಅಸೆಂಬಲ್ ಆಗಿರೋ ಎಲ್ಲ ಫ್ರೆಂಡ್ಸ್ ಗಳಿಗೆ ಕಳಸ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ಫ್ರೆಂಡ್ಸ್ ಇರ್ಬೋದು, ಜೊತೆಗೆ ಊರಿನವರು ಕೂಡ ಬಂದು ಸೇರ್ಕೊಂಡಿದ್ದಾರೆ ವಾಲಂಟಿಯರ್ಲಿ. ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ಫಸ್ಟ್ ಆಫ್ ಆಲ್ ಈ ಭಾಗದವರು ಮಿಸ್ಟರ್ ಸಂದೇಶ್ ಅವರಿಗೆ ಬಿಟ್ಬಿಡ್ತೀನಿ. ಲೆಟ್ ಹಿಮ್ ಬಿ ದ ಸ್ಟಾರ್ ಆಫ್ ದಿಸ್ ಶೋ. ಅದೇ ಈಗ ಆಕ್ಚುಲಿ ತುಂಬಾ ಕಸ ಹಾಕಿ ತುಂಬಾ ಗಲೀಜಾಗಿತ್ತು ಜಾಗ ಎಲ್ಲ. ಬಟ್ ಈಗ ಒಂದು 2 ದಿವಸದಿಂದ ನಮ್ಮ ಕಣಿವೆ ರೆಸಾರ್ಟ್ ಓನರ್ ಆದಂಥ ರೋಹನ್ ಭಟ್ ಅವರು ಮತ್ತು ಸ್ಟಾಫ್ ಎಲ್ಲ ಸೇರಿ, ಮತ್ತು ಮೈದಾಡಿ ಹೈಟ್ಸ್ ಹೋಮ್ ಸ್ಟೇ ಇದೆ, ಅವ್ರದ್ದು ಓನರ್ ಬಂದು ಜೈದೀಪ್ ಅವರು, ಅವ್ರ ಸ್ಟಾಫು ಎಲ್ಲ ಸೇರಿ ಫುಲ್ ಕ್ಲೀನ್ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಇವತ್ತು ಇಲ್ಲಿ ಬಂದೆಲ್ಲ ಕ್ಲೀನ್ ಮಾಡಬೇಕು ಅಂತ ಚಂದ್ರಮೋಹನ್ ಅವರು ಮತ್ತು ಟೀಮ್ ಪ್ಲ್ಯಾನ್ ಮಾಡಿದ್ರು. ಬಟ್ 2 ದಿನ ಮುಂಚೆನೇ ಇವರೆಲ್ಲ ಫುಲ್ ಕ್ಲೀನ್ ಮಾಡಿ ಇವತ್ತು ನೋಡೋ ಥರ ಇದೆ ನಮ್ಮ ಮೈದಾಡಿ. ಬಟ್ ಇದಕ್ಕೆ ಶಾಶ್ವತ ಪರಿಹಾರ ಏನು ಅನ್ನೋದೇ ಇವಾಗ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ಇಲ್ಲಿ ವೆಹಿಕಲ್ಸ್ ಇಲ್ಲಿವರೆಗೂ ಬಂತು ಅಂದರೆ ಎಲ್ಲ ತಂದು ಇಲ್ಲೇ ತಿಂದು ಕುಡಿದು ಇಲ್ಲೇ ಎಲ್ಲ ಬಿಸಾಕ್ ಹೋಗ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಹುಡುಕಬೇಕು. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಪಂಚಾಯತಿಯವರಾಗಲಿ ಎಲ್ಲ ಸೇರ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡಬೇಕು. ಈಗ ಇದಕ್ಕೆ ಕಸದ ತೊಟ್ಟಿ ತಂದು ಏನಾದ್ರು ಅದು ಹಾಕೋ ಥರ ಏನಾದ್ರು ಹಾಕಿದ್ರು, ಪಂಚಾಯತಿಯಿಂದ ಒಂದು ಕಸದ ತೊಟ್ಟಿಯಲ್ಲಿ ಮೇನ್ ರೋಡ್ ಹತ್ರನೇ ಹಾಕಿದ್ರು ಒಂದ್ಸರಿ. ಬಟ್ ಮತ್ತೆ ಅದ್ರದ್ದು ಪ್ರಾಬ್ಲಮ್ ಏನಂದ್ರೆ ಆ ಕಸನ ಕ್ಲಿಯರ್ ಮಾಡೋದಕ್ಕೆ ಅವ್ರಿಗೆ ಅಲ್ಲಿಂದ ಇಲ್ಲಿ ಬಂದ್ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಕಸ ಹಾಕೋದಕ್ಕೆ ವ್ಯವಸ್ಥೆ ಇಲ್ಲ, ಅದನ್ನ ರೀಸೈಕಲ್ ಮಾಡೋಕ್ಕಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತೆ ಇನ್ನೊಂದು ನಾವು ನೋಡಿರೋದಂದ್ರೆ ವೆಹಿಕಲ್ಸ್ ಇಲ್ಲಿವರೆಗೂ ಬಂದಾಗ ಕಸ ಜಾಸ್ತಿ ಆಗುತ್ತೆ, ವೆಹಿಕಲ್ಸ್ ಇಲ್ಲಿಗೆ ಬರಲಿಲ್ಲ ಅಂದ್ರೆ ಕಸ ಕಮ್ಮಿ ಆಗ್ಬೋದಾ ಅನ್ನೋದೊಂದು ಅನಿಸಿಕೆ ಇದೆ. ಬಟ್ ಅದು ಯಾವ ಥರ ಆಗುತ್ತೆ. ಬಟ್ ಈ ಭಾಗದಲ್ಲಿ ಎಲ್ಲೂ ಕೂಡ ಒಂದು ನಾಮಫಲಕ ಹಾಕಿಲ್ಲ. ಅಂದ್ರೆ ಕಸ ಹಾಕಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಆ ಥರದ್ದು ಏನಾದ್ರು ಒಂದು ಫಲಕ ಏನಾದ್ರು ಹಾಕಿದ್ರೆ ಹಾಕ್ಬೇಕು, ಅದನ್ನ ಹಾಕ್ಬೇಕಾಗತ್ತೆ. ಬಟ್ ಏನೇ ಅದೆಲ್ಲ ಹಾಕಿದ್ರು ಇವಾಗ ಇಂಥ ಒಳ್ಳೆ ಜಾಗಕ್ಕೆ ಬಂದು ಕಸ ಹಾಕ್ಬಾರ್ದು ಅನ್ನೋ ಒಂದು ಬೇಸಿಕ್ ಜನಕ್ಕೆ ಬೇಕದು. ಸ್ವಲ್ಪ ಬೋರ್ಡ್ ಹಾಕಿದ ತಕ್ಷಣ ಅದಕ್ಕೆ ಹಾಕಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೇನೆ ಅದ್ರ ಕೆಳಗಡೆನೂ ಹಾಕೋಗಂತ ಇರ್ತಾರೆ. ಬಟ್ ಅದೇ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ವೆಹಿಕಲ್ಸ್ ಇಲ್ಲಿ ಒಳಗೆ ಬರ್ತಿದೆ, ಬಂದಾಗ ಅದ್ರ ಜೊತೆಗೆ ಎಲ್ಲ ಐಟಮ್ಸ್ ಇಲ್ಲೇ ಬರುತ್ತೆ. ಅದು ತೂಕ ಇರೋದನ್ನ ತಗೊಂಡ್ಬರ್ತಾರೆ, ಅದು ಖಾಲಿ ಆದ್ಮೇಲೆ ವಾಪಸ್ ತಗೊಂಡು ಹೋಗೋ ಅಂತ ಒಂದು ಬೇಸಿಕ್ ಸೆನ್ಸ್ ಜನಕ್ಕೆ ಬರಬೇಕು.
ಬಟ್ ಆ ತರ ಇದ್ದಾಗ ನೀವು ಒಂದು ಅದನ್ನು ಅಂದ್ರೆ ಒಂದು ದಂಡ ಹಾಕೋ ತರ ಏನಾದ್ರು ಒಂದು ಬ್ಯಾನರ್ ಅಲ್ಲಿ ಹಾಕಿ ಇದು ಅದನ್ನ ಮಾಡ್ಬೋದಿತ್ತಲ್ಲ. ಅಧಿಕಾರಿಗಳೇ ಮಾಡ್ಬೇಕಾಗತ್ತೆ. ಒಂದು ಪರ್ಸನ್ ಅಲ್ಲಿ ಇಡ್ಬೋದು, ಗೇಟ್ ಕೀಪರ್ ತರ ಮಾಡಿ, ವಾಚರ್ ತರ ಮಾಡಿ, Watcher ತರ ಮಾಡಿ. ಪಾರ್ಕಿಂಗ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ದು ಪರ್ಸ್ಪೆಕ್ಟಿವ್ ರಿಗಾರ್ಡಿಂಗ್ ಪಾರ್ಕಿಂಗ್ ಇವೆಲ್ಲ. ಅದೇ ಇದಕ್ಕೆ ಸಂದೇಶ ಹೇಳಿದಂಗೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಲೇಬೇಕಾಗಿದೆ. ಹಾಗೆ ನಮ್ಮ ಕಳಸ ಟೂರಿಸಂ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಒಂದು ಸ್ವಚ್ಛತಾ ಆಂದೋಲನ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಾಗದಲ್ಲೂ ಮಾಡಿ ಎಲ್ಲ ಸ್ವಲ್ಪ ಜನ ಜಾಗೃತಿ ಮೂಡಿಸ್ತೀವಿ. ಅಷ್ಟು ಮಾಡಿದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ನಾವು ಎಲ್ಲೆಲ್ಲಿ ಡಸ್ಟ್ಬಿನ್ಗಳು ಇಡಬೇಕಾಗತ್ತೆ, ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನು ಸಹಾಯಧನ ಬರುತ್ತೆ ಅದು ವಿಲೇಜ್ ಪಂಚಾಯತಿಯಿಂದ ಬಂದರೆ ನಾವು ಮತ್ತೆ ಅವರು ಒಟ್ಟಿಗೆ ಜೊತೆಗೂಡಿ ಎಲ್ಲೆಲ್ಲಿ ಇಡಬೇಕು ಇಟ್ಬಿಟ್ಟು ಆಮೇಲೆ ಅದನ್ನ ಇಂಪಾರ್ಟೆಂಟ್ ಆಗಿ ಅದನ್ನ ವಾಪಸ್ ಕಲೆಕ್ಟ್ ಮಾಡಿ ಅದನ್ನ ಅದರ ಜಾಗಕ್ಕೆ ವಿಲೇವಾರಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಮುಂದಿನ ನೆಕ್ಸ್ಟ್ ಹೇಗೆ ಏನು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಅದು ಪರ್ಟಿಕ್ಯುಲರ್ ಅವರ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೇಕಂತ ಇದೀವಿ. ಹಾಗೆ ಪಾರ್ಕಿಂಗ್ ಇಲ್ಲಿ ಈಗ ಮೈದಾರಿ ವಿಷಯ ತಗೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಎಲ್ಲ ವೆಹಿಕಲ್ಗಳ ಮೇಲೆ ಬರ್ತಾ ಇದೆ. ಹಾಗಾಗಿ ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಮನವಿ ಮಾಡ್ತೀವಿ, ಸ್ವಲ್ಪ ಜಾಗ ಇದೆ ಮೇನ್ ರೋಡ್ ಪಕ್ಕ, ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಏನಾದ್ರು ಬಿಟ್ಕೊಟ್ರೆ ಈ ತರ ಪ್ರಾಬ್ಲಮ್ಸ್ ನಾವು ಸದ್ಯಕ್ಕೆ ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಭಾವಿಸಿದೀವಿ. ಹಾಗೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು. ಜೊತೆಗೆ ವಿಲೇಜ್ ಪಂಚಾಯತಿ ಜೊತೆಗೂಡಿ ಈಗ ನಾವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಕಳಸ ಟೂರಿಸಂ ಕಮಿಟಿಯಿಂದ ನಾವು ಅವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ. ಸರ್, ಈಗ ಅದೇ ರೀತಿ ಈಗ ಕಸ ತಗೊಂಡೋಗ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ ಪಂಚಾಯತಿಯಿಂದ. ಬಟ್ ಇದೇ ಜಾಗದಲ್ಲಿ ಎಲ್ಲರೂ ಖಾಲಿ ಜಾಗ ಅಂದ್ರೆ ಅರಣ್ಯ ಸಂಬಂಧಪಟ್ಟಂತೆ ಎಲ್ಲರೂ ಖಾಲಿ ಜಾಗ ಇದ್ರೆ ಅಲ್ಲಿ ಒಂದು ಗುಂಡಿ ತರ ಮಾಡ್ಕೊಂಡು ಅಲ್ಲಿ ಹಾಕ್ಬೋದಲ್ಲ ಅಂತ. ಅದಕ್ಕೆ ಒಳ್ಳೆ ಐಡಿಯಾ. ಅದು ಮಾಡಬಹುದು. ಇನ್ನು ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಈಗ ಬರ್ನಿಂಗ್ ಮಿಷಿನ್ ಎಲ್ಲ ಬಂದಿದೆ, ಯಾವುದು ಕಸನ ಬರ್ನಿಂಗ್ ಮಿಷಿನ್, ಅದು ನಾವು ಸ್ವಲ್ಪ ಗೌರ್ಮೆಂಟ್ ವತಿಯಿಂದನೇ ಒಂದೊಂದು ವಿಲೇಜ್ ಪಂಚಾಯತಿಗೆ ಒಂದೊಂದು ಸಿಕ್ಕಿದ್ರು ಕೂಡ ಈಗ ಆಲ್ರೆಡಿ ಎಲ್ಲ ವಿಲೇಜ್ ಪಂಚಾಯತಿಲಿ ಸ್ವಚ್ಛತಾ ಇದನ್ನ ಕಸವನ್ನು ಎರ್ಕಂತ ಗಾಡಿಗಳು ಎಲ್ಲ ಪಂಚಾಯತಿಗೂ ಗಾಡಿ ಇದೆ. ಈಗ ಎಕ್ಸಾಂಪಲ್ ಈಗ ನಮ್ಮ ಮರ್ಸನಗೇರಿ ಪಂಚಾಯತ್ ಗಾಡಿ ಇದೆ ಅಷ್ಟೇ, ಬಿಟ್ರೆ ಅದಕ್ಕೆ ಡ್ರೈವರು ಇಲ್ಲ, ಓಡಿಸೋರು ಇಲ್ಲ. ಅದು ಸೊ ಆಲ್ರೆಡಿ ಫೆಸಿಲಿಟಿ ಇದೆ. ಬಟ್ ಅದನ್ನ ಈಗ ಕಸನ ತಂದು ಮತ್ತೆ ಅದನ್ನ ಏನು ಸೆಗ್ರಿಗೇಷನ್ ಮಾಡಿ ಅದನ್ನ ಸುಟ್ಟಾಕ ಕೆಲಸಕ್ಕೆ ಅದು ಮಿಷಿನ್ ಬೇಕಾಗುತ್ತೆ. ಅದು ನಮ್ಮ ಯಾರು ಗೌರ್ಮೆಂಟ್ ಕಡೆಯಿಂದನೇ ಅದನ್ನ ಮಾಡಬೇಕಾಗತ್ತೆ. ಹಾಗೆ ನಾವು ಜೊತೆಗೂಡಿ ಯಾರ್ಯಾರು ಸ್ವಲ್ಪ ಸ್ಪಾನ್ಸರ್ಸ್ ಯಾರಾದ್ರೂ ಮಾಡೋರಿದ್ರು ಅದನ್ನು ನಾವು ಕಲೆಕ್ಟ್ ಮಾಡಿ ಅದನ್ನ ಗೌರ್ಮೆಂಟ್ಗೆ ನಾವು ಕೊಡ್ತೀವಿ. ಸೊ ಇದು ಮಾಡಿದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಅಂತ ನಮ್ಮ ಭಾವನೆ. ಸಂಪತ್ ಸರ್ ಹೇಳ್ದಂಗೆ ಅದು ಕರೆಕ್ಟ್. ಬಟ್ ನಾನು ಹೇಳೋದೇನಂದ್ರೆ ಈ ಮೈದಾಡಿನ ಒಂದು ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡ್ಬಿಟ್ರೆ ಇನ್ನೂ ಬೆಸ್ಟ್. ಸೊ ಕಸನೇ ಅಂದ್ರೆ ಯಾರು ಏನು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿಂದ ಯಾರು ವಾಚರ್ ಇರ್ತಾರೆ ಅವರು ಇಲ್ಲಿ ಯಾರನ್ನು ಪ್ಲಾಸ್ಟಿಕ್ ಆಗ್ಲಿ ಏನೇ ಕಸ ಆಗ್ಲಿ ತಗೊಂಬರಕ್ಕೆ ಬಿಡದೇ ಇದ್ರೆ ಅವಾಗ ಅದ್ರ ಡಿಸ್ಪೋಸಬಲ್ ಪ್ರಾಬ್ಲಮ್ ಅಲ್ಲೇ ಅರ್ಧ ಸಾಲ್ವ್ ಆಗಿದೆ. ಮೋಸ್ಟ್ ಎಸೆನ್ಷಿಯಲ್ ವಾಚರ್ ಒಂದು ಇದಾರೆ ಅಂತ ಆಯ್ತು ಅಂತ ಆದ್ರೆ 80% ಪ್ರಾಬ್ಲಮ್ ಸಾಲ್ವ್ ಕಂಟ್ರೋಲ್ ಬಂದೇ ಬರುತ್ತೆ. ಗಾಡಿ ಮೇಲ್ ಬಂದಾಗ್ಲೇ ಆಲ್ಮೋಸ್ಟ್ ಇವೆಲ್ಲ ಪಾರ್ಟಿಕಲ್ಸ್ ಬರೋದು ಇವೆಲ್ಲ. ಈಗ ಬೇರೆ ಕಡೆ ಒಂದ್ ಸ್ವಲ್ಪ ಈಗ ಕುದುರೆಮುಖ ಮತ್ತೆ ಕೇತನ್ಮಕ್ಕಿ ಕಡೆ ಎಲ್ಲ ಚೆಕ್ ಮಾಡಿ ಬಿಡ್ತಾರಲ್ಲ, ಆ ತರ ಇಲ್ಲೂ ಮಾಡ್ಬೇಕು. ಚೆಕಿಂಗ್ ಆಗ್ಬಿಟ್ರೆ 80% ಅಲ್ಲೇ ಸಾಲ್ವ್ ಆಗುತ್ತೆ. ಇನ್ 20% ಆಗ ನಾವು ಲೋಕಲ್ ಅಲ್ಲಿ ಏನಾದ್ರು ಒಂದು ಕಸ ಬರೋದು ಜೊತೆಗೇನೆ ಗಾಡಿ ಮೇಲ್ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಮ್ಯೂಸಿಕ್ ಮೇಲ್ ಬಂದ್ಬಿಡುತ್ತೆ ಅವ್ರದ್ದು. ಸೊ ಜೋರಾಗಿ ನಾಯ್ಸ್ ಹಾಕೊಂಡು ಡ್ಯಾನ್ಸ್ ಮಾಡೋದು, ಬೇರೆ ಯಾರೋ ಕಾಮಾಗಿ ಬಂದು ಕೂತ್ಕೊಂಡು ಯಾರೋ ಕಪಲ್ ಬಂದಿರ್ಬೋದು, ಇಲ್ಲ ಅಟ್ಲೀಸ್ಟ್ ಒಂದು 3-4 ಗ್ರೂಪ್ ಆಫ್ ಗರ್ಲ್ಸ್ ಬಂದಿರ್ಬೋದು. ಸೊ ಅವ್ರ ಪ್ರೈವಸಿಗೆ ಹರ್ಟ್ ಆಗ್ಬೋದು, ಅಥವಾ ಈ ಮ್ಯೂಸಿಕ್ ಹಾಕೊಂಡು ಬೇಕಂತೇಳಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ 18 ವರ್ಷದಿಂದ ಮೈದಾಡಿ ಈ ತರ ಇರ್ಲಿಲ್ಲ. ಗ್ರಾಸ್ ಇತ್ತು, ಇಲ್ಲಿವರೆಗೆಲ್ಲ ಗ್ರಾಸ್ ಇರ್ತಿತ್ತು, ಜೊತೆಗೆ ವೆಹಿಕಲ್ ಬರ್ತಿರ್ಲಿಲ್ಲ. ಮೇಲೆ ಜೀಪಲ್ಲಿ ಮಾತ್ರ ಬರ್ಬೇಕಾಗಿದೆ, 1-2 ಜೀಪ್ ಬರ್ತಿತ್ತು ಅಷ್ಟೇ. ಇನ್ಸ್ಪೈಟ್ ಆಫ್ 1-2 ಲಿಮಿಟೆಡ್ ಜೀಪ್ ಬರುವಾಗ್ಲೂ ಕೂಡ ಮೇಲ್ಗಡೆ ಕ್ಲೀನ್ ಅಂಡ್ ಕಾಮ್ ಆಗಿರ್ತಿತ್ತು, ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ. ಸೊ ಅದನ್ನ ವಾಪಸ್ ತರಬೇಕು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಗಾಡಿ ಒಂದ್ಸಲ ನಿಲ್ತು ಅಂತ ಹೇಳಿದ್ರೆ ಆ ಕಲ್ಚರ್ ಮತ್ತೆ ವಾಪಸ್ ಬರುತ್ತೆ. ಜಸ್ಟ್ ನಿಮಗೆ ಹೇಳಿದ್ರೆ ಹೇಳ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಜಾಸ್ತಿ ನಮ್ಗೆ. ಏನಂದ್ರೆ ಕಳಸ ಇರೋದು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಈಗ ಪೀಕಲ್ ಇದೆ, ನಾವು ಅದೇ ತರ ಮುಂದುವರಿಸಿದ್ರೆ ನಮ್ ಟೂರಿಸಮ್ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ನಮ್ ಲೋಕಲಿಗೂ ಒಳ್ಳೆ ಏನಂದ್ರೆ ಲೋಕಲ್ ಶಾಪ್, ಹೋಟೆಲ್ ಎಲ್ಲ ಕಡೆನೂ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಕ್ಲೀನ್ ಆಗಿದ್ರೆ ಎಲ್ಲರೂ ಜನ ಬರ್ತಾರೆ. ನಾವು ಮತ್ತೆ ಲೋಕಲ್ಸ್ ಅವರು ಅರ್ಥ ಮಾಡ್ಕೊಳ್ಬೇಕು, ಬಂದವ್ರನ್ನ ಒಳ್ಳೆ ಆತಿಥ್ಯ ಮಾಡ್ಬೇಕು ನಾವು. ಮತ್ತೆ ಅವರಿಗೂ ಹೇಳ್ಕೊಡ್ಬೇಕು ನಾವು ಏನಂದ್ರೆ ಹೆಂಗಿದೆ ನಮ್ ನೇಚರ್, ಹಿಂಗ್ ಮಾಡ್ಬೇಡಿ, ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಆಗ್ಲಿ, ಈಗ ಸಂದೇಶ್ ಸರ್ ಹೇಳ್ದಂಗೆ ಕೊಡಚಾದ್ರಿ ಈಗ ನೋಡೋದಾದ್ರೆ ಅಲ್ಲಿ ಹೋಗೋತಿಗೆ ಫಸ್ಟ್ ಎಂಟ್ರಿ ಇದ್ರಲ್ಲೇ ಎಲ್ಲ ಚೆಕಿಂಗ್ ಮಾಡಿ ಬಿಡ್ತಾರೆ. ಹಂಗೆ ನಾವು ಇಲ್ಲಿ ಚೆಕಿಂಗ್ ಮಾಡೋ ತರ ಬಿಟ್ಟು ಇಲ್ಲಿ ಮಾಡಿದ್ರೆ ಕೊಡಚಾದ್ರಿ ನಮ್ಮ ಮೊನ್ನೆ ಕ್ಯಾತರ್ಮಕ್ಕೆ ಕ್ಲೀನಿಂಗ್ ಹೋದಾಗ ಅಲ್ಲಿ ಕೊಡಚಾದ್ರಿ ಜೀಪ್ ಡ್ರೈವರ್ಸೇ ಬಂದ್ರು, ಹಾ, ಒಂದು 7 ಜನ. ಆ ವಿಡಿಯೋದಲ್ಲಿ ಹೇಳ್ತಾರೆ ಅವರು, ಹಾ, ಮೇಲ್ಗಡೆ ಪ್ಲಾಸ್ಟಿಕ್ ಗ್ರೀನರಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಉಂಟು ಅಂತ ಹೇಳಿ. ಹಾ. ಗಣೇಶ್ ಅವರು ಇದ್ರು, ಸುಜನ್ ಎಲ್ಲ ಇದ್ರು ಅವತ್ತು. ನಮಗೆ ಅದು ತುಂಬಾ ಹರ್ಟ್ ಆಯ್ತು ಮನಸ್ಸಿಗೆ ಅವ್ರು ಹೇಳಿದ್ದು. ಜಾಗ ನಾವು ಲಾಸ್ಟಿಗೆ ಹೇಳ್ತೀವಿ, ನಮ್ಮೂರು ಬೆಳಿಲಿ, ನಿಮ್ಮೂರು ಅದೇ. ಬೆಳಿಲಿ, ನಿಮ್ಮೂರಿಗಿಂತ ನಮ್ಮೂರು 10% ಜಾಸ್ತಿ ಬೆಳಿಲಿ ಅಂತ ಹೇಳಿ ನಾನು ಹೇಳಿದೆ. ಬಟ್ ಆದ್ರೆ ಅವ್ರು ಹೇಳಿದ ಮಾತು ಇಟ್ ಹರ್ಟ್ ಆಕ್ಚುಲಿ. ಸೊ ಹಾಗಾಗಿ ನೀವೇನ್ ಹೇಳ್ಬೇಕಂತಿದ್ರೆ ಹೇಳಿ. ಒಂದು ಅದು, ಇನ್ನೊಂದು ಗಣೇಶ್ ಅವರು ಆಕ್ಚುಲಿ ನಿಮ್ ವಿಡಿಯೋ ನಾವು ನೋಡಿದಾಗ್ಲೇ ಗೊತ್ತಾಗಿದ್ದು ಮೈದಾಡಿ ಇಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ತುಂಬಾ ಕಾಡಿತ್ತು ಮನ್ಸಿಗೆ ಅದು. ಇವತ್ತು ನಾವ್ ಇಲ್ಲಿ ಬರೋದಕ್ಕೆ ಕಾರಣನೇ ನಿಮ್ ವಿಡಿಯೋ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಇಲ್ಲಾಂದ್ರೆ ನಾವು ನಮ್ ಗಮನಕ್ಕೆ ಬರ್ತಿರಲಿಲ್ಲ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲೋ ಒಂದ್ ಕಡೆ ನಮ್ ಮನಸ್ಸಿಂದ ಹೊರಗೆ ಹೋಗಿತ್ತು ಮೈದಾಡಿ ಎಲ್ಲ. ಸೀರಿಯಸ್ ಸಂದೇಶ್ ಅವರ, ಟು ಬಿ ಫ್ರಾಂಕ್, ನಾನು ಹೇಳ್ತಿರೋದು ನಮಗೆ ಮೈದಾಡಿದ ಒಂದು ಗಮನನೇ ಇರ್ಲಿಲ್ಲ. ಈಗಲೂ ನಮ್ಮ ಗೆಸ್ಟ್ಗಳನ್ನ ನಾವು ಈ ಭಾಗ ಕರ್ಕೊಂಡೇ ಬರೋದಿಲ್ಲ, ಅಲ್ಲೇ ಹೋಗಿ ಅಲ್ಲಿ ತೋರಿಸಿ ಹಂಗೆ ಕರ್ಕೊಂಡು ಹೋಗ್ತೀವಿ. ಇದೊಂಥರ ಭಾಗ ಬಿಚ್ಚಿದ್ದು ಮೇನ್ ಹಬ್ ಆಗಿತ್ತಲ್ವಾ, ಆಗಿದೆ. ಆ ತರ ಆದಂಗ ಆಗಿತ್ತು. ಸೊ ಈಗ ಅಲ್ಲಿ ಯಾರು ಬರ್ತಿರಲಿಲ್ಲ, ಈಗ ಅಲ್ಲೂ ಸ್ಟಾರ್ಟ್ ಆಗಿದೆ ರೋಡ್. ಈಗ ಕಾಲಭೈರೇಶ್ವರ ದೇವಸ್ಥಾನ ಕ್ಲೋಸ್ ಮಾಡಿದಾರಂತಲ್ಲ, Close ಮಾಡಿದ್ದಾರೆ. So ಹಾಗಾಗಿ ಒಂದು ಇವತ್ತು ಮೈದಾಡಿಗೆ ಬಂದ್ವಿ. ಮೈದಾಡಿ ನಮ್ಮೆಲ್ಲ ಹೋಮ್ ಸ್ಟೇ ಓನರ್ಸ್ಗಳು, ಗೆಳೆಯರು, ಜೀಪ್ನವ್ರು ಇರ್ಬೋದು, ಅಥವಾ ಸ್ಥಳೀಯರು, ಪ್ರಮುಖವಾಗಿ ಸನ್ರೈಸ್ ಸೈಬರ್ ಸೆಂಟರ್ ಅವರು ಬಂದಿದ್ರು. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಒಂದು 6 ಬ್ಯಾಗು ಗಾರ್ಬೇಜ್ ಒಟ್ಟಾಯ್ತು. ವನಬ ಹಿಲ್ ವ್ಯೂ ಸಂದೇಶ್ ಅವರು ಪಾಪ ಎಕ್ಸ್ಟ್ರಾ ಗ್ರಾಟಿಟ್ಯೂಡ್ ತೋರಿಸ್ಬಿಟ್ಟು ಊಟ ಪ್ರೊವೈಡ್ ಮಾಡಿದ್ರು. ಜೊತೆಗೆ ಒಂದು 4-5 ಗಾರ್ಬೇಜ್ ಅವರೇ ಡಂಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಇರಿಸ್ಕೊಂಡ್ರು, ಅವ್ರ ಪ್ರಾಪರ್ಟಿ ಒಳಗೆ ಇರಿಸ್ಕೊಂಡ್ರು. ಇಲ್ಲೊಂದು 2 ಗಾರ್ಬೇಜ್ ಸಿಕ್ತು. ನೆಕ್ಸ್ಟ್ ನಾವು ಸದ್ಯದಲ್ಲೇ ನಾವು ರಾಣಿಜರಿ ಕಡೆ ಕೂಡ ಹೋಗ್ತಾ ಇದೀವಿ. ರಾಣಿಜರಿಲೂ ಕೂಡ ಸುಮಾರು ವ್ಯವಸ್ಥೆಗಳಾಗ್ಲಿಕ್ಕೆ ಉಂಟು, ಕ್ಲೀನಿಂಗ್ ಇರ್ಬೋದು, ಅಥವಾ ಒಂದು ಸಿಸ್ಟಮ್ ಅಲ್ಲಿಗೆ ಡಿಸಿಪ್ಲಿನ್ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಉಂಟು. ನಮ್ ನೆಕ್ಸ್ಟ್ ಭೇಟಿ ರಾಣಿಜರಿ ಕಡೆಗೆ. ಥ್ಯಾಂಕ್ ಯು. ಈಗ ಇನ್ನೊಂದು ಈ ಭಾಗದಲ್ಲಿ ಪ್ರವಾಸಿಗರಿಗೂ ಒಂದು ಮಾತು, ಮತ್ತೆ ಸ್ಥಳೀಯರಿಗೂ ಒಂದು ಮಾತು. ಈ ಥರ ಕಸಗಳೆಲ್ಲ ಕೆಲವೊಂದು ಬೈಕ್ ಅವ್ರಿಗೆ ಏನು ಹೇಳ್ಬೇಕು? ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತ ಹೇಳಿದ್ರೆ ಜೀವಿಗಳಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅಥವಾ ಗಿಡ ಮರ ಇರ್ಬೋದು, ಅವೆಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಪುಣ್ಯ ಪಡಿಬೇಕು ಮನುಷ್ಯನ ಜೀವ ಹುಟ್ಟಿ ಬರ್ಲಿಕ್ಕೆ. ಅದರಲ್ಲೂ ಕೂಡ ನಾವು ಕೈಕಾಲು ಗಟ್ಟಿ ಮುಟ್ಟಿ ಇದ್ಕೊಂಡು ಇಂಥ ಜಾಗಕ್ಕೆ ಬರ್ಲಿಕ್ಕೆ ಡಬಲ್ ಪುಣ್ಯ ಮಾಡಿರ್ಬೇಕು. ಇಷ್ಟು ಡಬಲ್ ಪುಣ್ಯ ಎಲ್ಲ ಇಟ್ಕೊಂಡು ನಾವು ಅಟ್ಲೀಸ್ಟ್ ಒಂದು 10% ಬೇಸಿಕ್ ಸಿವಿಕ್ ಸೆನ್ಸ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಲೈಕ್ ಎಲ್ಲರೂ ಕೂಡ ಅದನ್ನ ಕಂಡೆಮ್ ಮಾಡುವಂಥದ್ದೇನೆ. ಸೊ ಒಂದು ಸಲ ನಾವು ನಮ್ಮೂರು ಒಂದೇ ಅಂತಲ್ಲ, ನಾವೇ ಇನ್ನೊಂದು ಊರಿಗೆ ಹೋದಾಗ್ಲೂ ಕೂಡ ಕವರು ಕಸ ಏನಿದೆ ನಮ್ಮ ಪಾಕೆಟ್ ಅಲ್ಲಿ ಇರಬೇಕು, ಇಲ್ಲ ಅಂದ್ರೆ ನಮ್ಮ ವೆಹಿಕಲ್ ಒಳಗೆ ಇರಬೇಕು. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಇಂಥ ಜಾಗಕ್ಕೆ ಬಂದಾಗ ಇಟ್ಕೊಂಡ್ ಬರಬಾರ್ದು ಒಂದು. ಆಮೇಲೆ ಸ್ಥಳೀಯರಿಗೆ ಕೂಡ ಅಷ್ಟೇ, ಇಲ್ಲಿ ಲೋಕಲ್ ಯಾರ್ಯಾರು ಇದ್ದೀರಾ, ಇವತ್ತು ಏನು ಒಂದ್ಸಲ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ, ನೀವೇ ಬೇಕಾದ್ರೆ ನಿಮ್ಮ ಸ್ಕೂಲ್ಗಳ್ನೋ ಅಥವಾ ನಿಮ್ಮ ಸಂಘ ಸಂಸ್ಥೆನೋ, ಅಂಗನವಾಡಿ ಯಾವುದೋ ಒಂದು ಸಂಸ್ಥೆ ಇಟ್ಕೊಂಡ್ಬಂದು, ಇದು ನಮಗೊಂದು 15 ನಿಮಿಷ ಟೈಮ್ ತಗೊಂಡಿರೋದು ಅಷ್ಟೇನೆ. 15 ನಿಮಿಷ ನಾವು ಇಡೀ ಗುಡ್ಡನ 15 ವರ್ಷದ ಹಿಂದೆ ಹೇಗಿತ್ತು ಮೈದಾಡಿ ಆ ತರ ಮಾಡಿ ಹಾಕಿದೀವಿ, ಜಸ್ಟ್ 15 ನಿಮಿಷದಲ್ಲಿ. ಸೊ ನೀವು ಕೂಡ ಇದನ್ನ ಮಾಡ್ಬೋದು, ಅಳವಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿಗೆ ಬಂದಿದೀವಿ, ಮಾಡಿದೀವಿ ಅಂತ ಹೇಳಿದಾಗ ಭೂಮಿ ಮೇಲೆ ಇದು ನಮ್ ಜವಾಬ್ದಾರಿನೂ ಆಗಿರುತ್ತೆ, ಇದು ನಮ್ ಜಾಗ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಅವ್ರ ಕಡೆ ಬೇಕಾ ಪ್ರೊಜೆಕ್ಷನ್ ಮಾಡಿ ಈ ತರ ಬೈಕಲ್ಲಿ ಇವರೆಲ್ಲ ಬರ್ತಾರೆ, ಟೂರಿಸ್ಟ್ ರ್ಯಾಂಡಮ್ ಆಗಿ ಬರ್ತಾರೆ ಅಂತ ಹೇಳಿದಾಗ ಅವ್ರಿಗೂ ಕೂಡ ಎಜುಕೇಟ್ ಮಾಡಿ, ನೀವು ಸ್ಥಳೀಯರು ಯಾರು ಇರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಎಲ್ಲಿ ಚೆಕ್ ಪೋಸ್ಟ್ ಇರುತ್ತೋ ಏನೋ ಒಂದು ಬೇಸಿಕ್ ಅವ್ರಿಗೆ ಒಂದು ಎಕ್ಸ್ಪ್ಲೈನ್ ಮಾಡಿ, ಈ ತರ ಬಂದಾಗ ಹಾಕ್ಬೇಡಿ ಮಾಡ್ಬೇಡಿ ಅಂತ ಹೇಳಿ. ಏನಾಗುತ್ತೆ, 4 ಕಡೆ ಕಸ ಬಿದ್ದಿರುತ್ತೆ. ಕಸ ಬಿದ್ದಾಗ ಹ್ಯೂಮನ್ ಟೆಂಡೆನ್ಸಿ ಹೇಗೆ ಅಂತ ಹೇಳಿದ್ರೆ ಮತ್ ಪುನಃ ಇನ್ನೂ 4 ಕಸ ಹಾಕೋಣ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು, ಅವಾಗ ಹಾಕಿದ್ದವರು ಕೂಡ ಹಾಕೋಗಾಗ್ಬಿಡುತ್ತೆ. ಎಲ್ಲೆಲ್ಲಿ ಬೇಕಲ್ಲ ಒಂದು ಡಸ್ಟ್ಬಿನ್, ಇಲ್ಲಿ ಒಂದು ಡಸ್ಟ್ಬಿನ್ ನಾವೀಗ ಮೀಟಿಂಗ್ ಅಲ್ಲೇ ಮಾತಾಡಿದೀವಿ, ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನಾವು ಮಾತಾಡ್ಕೊಂಡಿದೀವಿ, ಒಂದು ಡಸ್ಟ್ಬಿನ್ ಇಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಎಲ್ಲ ಜಾಗದಲ್ಲಿ ಡಸ್ಟ್ಬಿನ್ ಇಟ್ಟು ಅದನ್ನ ಮೇನ್ ಡಂಪ್ ಮಾಡ್ಲಿಕ್ಕೋ ಅಥವಾ ಅದನ್ನ ಲಿಫ್ಟ್ ಮಾಡಕ್ಕೆ, ಇಲ್ಲಾಂದ್ರೆ ಸುಟ್ಟಾಕ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಸೊ ಇವ್ರುಗಳಿಗೆ ಏನಾಗಬೇಕು, ಡಿಸಿಪ್ಲಿನ್ ಕಲ್ಚರ್ ತರುವಂತದ್ದು ನೆಕ್ಸ್ಟ್ ಗೇಟ್ ಕೀಪರ್, ವಾಚರ್ ಅವೆಲ್ಲ ಇಟ್ಟಾಗ ಅವ್ರು ಆ ಕೆಲಸ ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ನಾವು ಇಲ್ಲಿ ಏನ್ ಗಮನ ಇಟ್ಟಿದೀವಿ ಅಂತ ಹೇಳಿದ್ರೆ, ಇದು ಅನಾಥ ಜಾಗ ಇದ್ದ ಹಾಗೆ ಅಥವಾ ಸ್ವೇಚ್ಛಾಚಾರ ಮಾಡ್ಲಿಕ್ಕೆ ಜಾಗ ತರ ಆಗೋಗ್ಬಿಡುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದ್ ಕಡೆ ಕೂತಿರುತ್ತೆ, ಎಲ್ಲ ಕಡೆ ಮಾನಿಟರ್ ಮಾಡಕ್ ಆಗಲ್ಲ ಅವರಿಗೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಈ ತರ ಜನ ಬಂದು ಬೀಡಾಡಿ ದನಗಳ ತರ ಅಥವಾ ಬೀದಿಗೆ ಬಿಟ್ಟು ನಾಯಿಗಳ ತರ ಏನಾಗುತ್ತೆ ಅಂತ ಹೇಳಿದ್ರೆ, ಜನಗಳನ್ನ ಏನು ನಾವು ಕಂಟ್ರೋಲ್ ಮಾಡದೆ ಈ ತರ ಬಿಟ್ಟಾಗ ಏನಾಗುತ್ತೆ, ಆಟೋಮೆಟಿಕಲಿ ಅವ್ರು ನೋಡಿ ಇಲ್ಲಿ ಯಾರೂ ಇಲ್ಲ, ಕಂಟ್ರೋಲ್ ಇಲ್ಲ, ಸಿಸ್ಟಮ್ ಇಲ್ಲ, ಹೇಳೋರು ಕೇಳೋರಿಲ್ಲ ಅಂತ ಆಗ್ಬಿಡುತ್ತೆ. ಅವಾಗ ಅವ್ರು ಬೇಕಾದ್ರೆ ಇಲ್ಲಿ ಬಾಟ್ಲ್ ಹಾಕ್ಬೋದು. ನಾವು ತೆಗ್ದಿದೀವಿ ಆಲ್ಮೋಸ್ಟ್ ಕ್ವಾರ್ಟರ್ ಹಿಲ್ಸ್ ಅಲ್ಲಿ ಏನೇನು ಉಂಟೆಲ್ಲ ತೆಗ್ದಿದೀವಿ ಬಾಟಲ್ಸ್ ಎಲ್ಲ, ಬಟ್ ಅದರಿಂದ ಕೆಳಗೆ ನಮಗೆ ಹೋಗ್ಲಿಕ್ಕೆ ಆಗಲ್ಲ.
ನಮಗೆ ಹೋಗ್ಲಿಕ್ಕೆ ಆಗದೇ ಇರೋ ಜಾಗದಲ್ಲಿ ಅವ್ರೇನ್ ಮಾಡ್ತಾರೆ, ಕುಡಿದ್ಬಿಟ್ಟು ಬಾಟಲ್ ತೆಗೆದು ಬಿಸಾಡ್ತಾರೆ. ಸೊ ಈ ಸ್ಟ್ರೆಚ್ ಅಲ್ಲಿ ಸಿಕ್ಕಾಪಟ್ಟೆ ಗಾಜಿನ ಚೂರುಗಳು ಬಿದ್ದಿದೆ. ಸೊ ಆ ಗಾಜಿನ ಚೂರು ಅಂತ ತೆಗಿಲಿಕ್ಕೆ ಆಗಲ್ಲ, ಗಿಡದ ಸಂದಿಲೆಲ್ಲ ಹೋಗಿ ಸಿಗಾಕೊಂಡಿದೆ ಅಂತ ಹೇಳಿ. ಇದೆಲ್ಲ ಕಂಟ್ರೋಲ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಗೇಟ್ ಹಾಕ್ಬಿಟ್ಟು ವಾಚರು. ಸೊ ಪ್ರಿಫರೇಬ್ಲಿ ಇದೊಂದು ಪ್ರಾಪರ್ಟಿ ಏನಿದೆ, ಪ್ರಾಪರ್ಟಿ ಹೋಗೋ ರೋಡ್ ಒಂದು ಬಿಟ್ಬಿಟ್ಟು ಇಲ್ಲಿಗೆ ಒಂದು ಫೆನ್ಸಿಂಗ್ ಮಾಡ್ಬಿಟ್ಟು ಇಲ್ಲಿ ಜನ ಬರ್ದಿದ್ದಾಗೆ ಮಾಡೋದು ತುಂಬಾ ಸೂಕ್ತ. ಒಂದೇ ಮೈದಾಡಿಯಲ್ಲಿ ಎಲ್ಲ ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಆಗತ್ತೆ. ಇದು ಅಲ್ಲೊಂದು ಡೆಲ್ಲಿ, ಇಲ್ಲೊಂದು ಬೆಂಗಳೂರು, ಇಲ್ಲೊಂದು ಹೈದರಾಬಾದ್ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಕಸನೆ. ಕ್ಯಾಪಿಟಲ್ ಸಿಟಿ ಒಂದೇ ಆಗಿರ್ಬೇಕು. ಸೊ ಮೈದಾಡಿ ಅಂತ ಹೇಳಿದ್ರೆ ಒಂದೇ ಮೈದಾಡಿ ಇಟ್ಕೊಳ್ಳೋದು ಸೂಕ್ತ. ಎಲ್ಲ ನೀರಲ್ಲಿ ತೊಳ್ಕೊಂಡ್ ಬಂದಿದ್ದು ಇಲ್ಲಿ ಇದೆಯಾ ಅಂತ. ಒಬ್ಬೊಬ್ರು ಒಂದೊಂದು ಚೀಲ ಹಿಡ್ಕೊಂಡು ಹೋದ್ರು ಮೊನಬಾ ಹಿಲ್ ವ್ಯೂ ಮಿಸ್ಟರ್ ಸಂದೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಇಷ್ಟು ಗ್ರ್ಯಾಂಡಿಯರ್ ಆಗಿ ಒಂದು ಊಟ ಅರೇಂಜ್ ಮಾಡಿದ್ದಾರೆ. ಸೊ ವೆರಿ ಕೈಂಡ್ ಆಫ್ ಯು ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ನಮಗೆ ಸಿಂಪಲ್ ರೈಸ್ ರಸಮ್ ಕೊಟ್ಟಿದ್ರು ಸಾಕಿತ್ತು. ನಮಗೆ ಮಲೆನಾಡೋರು, ನೀವು ಬೆಂಗಳೂರು ಚೇಂಜ್ ಮಾಡಿಬಿಟ್ಟಿದ್ರು. ಇದು ಅವರ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಬಟ್ ಟ್ರೆಮೆಂಡಸ್ ಊಟ. ನಮಗೆ ಹೋದ ಕಡೆ ಎಲ್ಲ ಒಳ್ಳೊಳ್ಳೆ ಊಟ ಆಗಿದೆ ಇವ್ರ ಮನೆಯಲ್ಲಿ. ಎವ್ರಿ ಟೈಮ್ ಪ್ಯಾರಾಮೀಟರ್ ಜಾಸ್ತಿ ಬಿಲ್ಡ್ ಮಾಡ್ತೀವಿ, ಹೋದ ಪೋಸ್ಟ್ಗಳೆಲ್ಲ ಅಂತ ಹೇಳಿ. ಹಿಂಗೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಪಕ್ಕದ ಬಿಡ್ದು ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ರಾಣಿ ಜರಿ ಮಾಡ್ಬೇಕಂದ್ರೆ ಅವತ್ತು ಗಣೇಶ ಇದ್ರು. ಆಫ್ಟರ್ 11 ಸೌಂಡು ಮೇಂಟೈನ್ ಇದೆ ಇಲ್ಲಿ. ಆಫ್ಟರ್ 11 ಅಲ್ಲ 10:30 ಒಂದು ಮೈದಾನ ನೆಟ್ಟೆ ಬರ್ತದೆ ರೋಡ್ ಅದು ಶಾರ್ಟ್ ಅದ. ಬಂದೆ ಕೊಡ್ತೀನಿ ಟೈಮ್ ಇಡ್ತೀಯಾ? ಅಲ್ಲ, ಈ ಥರ ಒಂದು ಸ್ವಚ್ಛತೆ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ, ನಮ್ಮ ಕಳಸ ಭಾಗದಲ್ಲಿ ಎಷ್ಟು ಕಡೆ ಇರ್ಬೋದು? ಗಣಿ
ನಿಮಗೆಲ್ಲ ಪುನೀತ್ ಫೇವ್ರೇಟಾ? ಪುನೀತ್ ರಾಜ್ಕುಮಾರ್ ನನ್ನ ಫ್ರೆಂಡ್ ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ? ಅಜಯ್ ರಾವ್ ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ನಂಬ್ತೀರಾ? ನಿಮ್ಮೂರ್ನವನು ಅಜಯ್ ರಾವ್. ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಫೇವ್ರೇಟ್? ಎಷ್ಟು ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಇಲ್ಲ ಹೇಳ್ರಂಟಿ ಹೋಗಂಗಿಲ್ಲ ಏನಿಲ್ಲ. ಈ ತಾಗಿಳಿತಂತೆ ಅಲ್ವಾ ಗಣೇಶ? ಯಾಕೋ ಸರಿ ಹೊಸಪೇಟೆಗೆ ಜನ ಜಾಸ್ತಿ ಬರ್ತಾರೆ ಹಂಪಿ ನೋಡಕ್ಕೆ. ಹಂಪಿ ನೀವು ನಿಮ್ಮೂರಲ್ಲಿ ಕೆಲಸ ಮಾಡಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.